ಇವತ್ತಿನ ಬಜೆಟ್ ಅಧಿವೇಶನದ ರಗಳೆ ವಿಚಾರ ಇಷ್ಟಾದ್ರೆ ಇನ್ನು ಸದನಕ್ಕೆ ಕೆಲವು ಶಾಸಕರು ಹಾಜರಾಗಿಯೇ ಇರಲಿಲ್ಲ. ಆಡಳಿತ ಪಕ್ಷದ ಶಾಸಕರು ಗೈರಾಗಿದ್ದು ಬಿಜೆಪಿ ನಾಯಕರ ವಿಶ್ವಾಸವನ್ನ ಹೆಚ್ಚುವಂತೆ ಮಾಡಿದೆ. ಬಜೆಟ್ ಮಂಡಿಸೋದಿಲ್ಲ ಅನ್ನುವ ಹೇಳಿಕೆಗೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಬಿಜೆಪಿ ಇತಿಶ್ರೀ ಹಾಡುತ್ತೆ ಅನ್ನೋ ಮಾತುಗಳ ನಡುವೆಯೇ ಬಜೆಟ್ ಅಧಿವೇಶನಕ್ಕೆ ಶಾಸಕರು ಗೈರಾದರು. ಯಾರೆಲ್ಲ ಗೈರಾದ್ರು ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಪಕ್ಷದ ಗೋಕಾಕ್ನ ದೌಲತ್ ಶಾಸಕ, ಅಥಣಿಯ ಮಹೇಶ್ ಕಮಟಳ್ಳಿ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಬಿ ನಾಗೇಂದ್ರ, ಹಿರೇಕೇರೂರಿನ ಬಿಸಿ ಪಾಟೀಲ್, ಹರಿಹರದ ರಾಮಪ್ಪ, ಜಯನಗರದ ಸೌಮ್ಯ ರೆಡ್ಡಿ, ಮಾಯಕೊಂಡದ ಲಿಂಗಣ್ಣ, ಚಿಂಚೋಳಿಯ ಉಮೇಶ್ ಜಾಧವ್, ಕಂಪ್ಲಿಯ ಗಣೇಶ್ ಗೈರಾಗಿದ್ದರು. ಇನ್ನು ಪಕ್ಷೇತರರಾದ ಹಾವೇರಿ ಶಾಸಕ ಆರ್ ಶಂಕರ್, ಮುಳಬಾಗಿಲು ಶಾಸಕ ನಾಗೇಶ್ ಕೂಡ ಗೈರಾಗುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಜೆಡಿಎಸ್ನ ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಕೂಡ ಗೈರಾಗಿ ಶಾಕ್ ಕೊಟ್ಟರು. ಇನ್ನು ಬಿಜೆಪಿ ಶಾಸಕರಾದ ಮಲ್ಲೇಶ್ವರಂನ ಡಾಕ್ಟರ್ ಅಶ್ವಥ್ ನಾರಾಯಣ್, ಅರಭಾವಿಯ ಬಾಲಚಂದ್ರ ಜಾರಕಿಹೊಳಿ, ಹುನಗುಂದದ ದೊಡ್ಡನಗೌಡ ಪಾಟೀಲ್, ವಿಜಯಪುರದ ಬಸನಗೌಡ ಪಾಟೀಲ್ ಯತ್ನಾಳ್, ಹೊಳಲ್ಕೆರೆಯ ಚಂದ್ರಪ್ಪ, ಕಲಘಟಗಿಯ ಚೆನ್ನಪ್ಪ ನಿಮ್ಮಣ್ಣನವರು ಕೂಡ ಗೈರಾಗುವ ಮೂಲಕ ಬಿಜೆಪಿಯ ಆತಂಕಕ್ಕೂ ಕಾರಣವಾದರು. ಕಾಂಗ್ರೆಸ್ನಲ್ಲಿ ಬೆಳಿಗ್ಗೆ ಗೈರಾಗಿದ್ದ ಶಾಸಕರಾದ ರಾಮಲಿಂಗಾರೆಡ್ಡಿ, ಕೃಷ್ಣಪ್ಪ, ಸುಧಾಕರ್ ಮಧ್ಯಾಹ್ನದ ಹೊತ್ತಿಗೆ ಆಗಮಿಸಿದ್ರು. ಆದರೆ ಬಿಜೆಪಿ ನಾಯಕರಾದ ಬಿಎಸ್ ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ಸರ್ಕಾರಕ್ಕೆ ಸಂಖ್ಯಾಬಲದ ಕೊರತೆ ಕಾಡ್ತಿದೆ, ತಮ್ಮ ವಿಶ್ವಾಸಮತ ಸಾಬೀತುಪಡಿಸಲಿ ಎಂದಿದ್ದಾರೆ. ಅವರೇ ಬಹುಮತ ಇಲ್ಲದೆ ಅಧಿಕಾರ ಕಳ್ಕೊಳ್ಳುವಂತ ಸಂದರ್ಭ ಬರಬಹುದು. ನಾವು ಅದಕ್ಕಾಗಿ ಶಾಂತ ರೀತಿಯಲ್ಲಿ ವಿರೋಧ ಪಕ್ಷ 3-4 ದಿನ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಸೂಕ್ತ ಸಂದರ್ಭದಲ್ಲಿ ನಮ್ಮ ಶಾಸಕರೆಲ್ಲ ಕೊಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ಸುಮಾರು 15 ಮಂದಿ ಶಾಸಕರು ಬಂದಿಲ್ಲ. ಈ ಸರ್ಕಾರಕ್ಕೆ ಏನು ಬಹುಮತ ಇರಬೇಕಾಗಿತ್ತೋ ಈ ಸರ್ಕಾರ ಬಹುಮತ ಇಲ್ಲದಂತ ಸರ್ಕಾರ. ಅದಕ್ಕೋಸ್ಕರವಾಗಿ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡಬೇಕು. ಈ ಸರ್ಕಾರಕ್ಕೆ ಬಹುಮತ ಇಲ್ಲ, ತಕ್ಷಣ ಈ ಸರ್ಕಾರವನ್ನು ರಾಜೀನಾಮೆಯನ್ನು ಕೊಡಿಸಬೇಕು ಅಂತೇಳಿ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀವಿ. ಬಿಜೆಪಿ ನಾಯಕರ ರಾಜೀನಾಮೆ ಮಾತಿಗೆ ದೆಹಲಿಯಲ್ಲಿ ತಿರುಗೇಟು ನೀಡಿರುವ ಮಾಜಿ ಪ್ರಧಾನಿ ದೇವೇಗೌಡರು ಬಿಜೆಪಿಗೆ ಶಕ್ತಿ ಇದ್ದರೆ ಅವಿಶ್ವಾಸ ನಿರ್ಣಯ ಮಂಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಇದ್ರೆ ಪ್ರೂವ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ ಅಂದ್ರೆ ಯಾರು ಬೇಡ ಅಂತಾರ್ರಿ? ಅವ್ರನ್ನ ಹಿಡ್ಕೊಂಡಿದಾರ? ಸದನ ನಡೀತಾ ಇದೆ, ಮೂವ್ ನೋ ಕಾನ್ಫಿಡೆನ್ಸ್ ಮೋಷನ್ ಮುಗೀತು. ನಿಮಗೆ ಶಕ್ತಿ ಇದ್ರೆ ಮೂವ್ ನೋ ಕಾನ್ಫಿಡೆನ್ಸ್ ಮೋಷನ್ ದಿ ಮ್ಯಾಟರ್ ಎಂಡ್ಸ್. ಒಟ್ನಲ್ಲಿ ಕಾಂಗ್ರೆಸ್ನ ರೆಬೆಲ್ ಶಾಸಕರು ಸೇರಿದಂತೆ 9 ಮಂದಿ ಗೈರಾಗಿದ್ರೆ, ಪಕ್ಷೇತರರು 2, ಜೆಡಿಎಸ್ನ 1 ಹಾಗೂ ಬಿಜೆಪಿಯ 6 ಮಂದಿ ಶಾಸಕರು ಗೈರಾಗಿರೋದು ಸೇರಿ ಒಟ್ಟು 18 ಶಾಸಕರು ಗೈರಾಗಿದ್ರು. ಯಾರು ಯಾರಿಗೆ ಆಪರೇಷನ್ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಚಿದಾನಂದ್ ಪಾಟೀಲ್ ಜೊತೆ ರಮೇಶ್ ಹಿರೇಜಂಬೂರು, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆಪರೇಷನ್ ಕತೆ ಇವಿಷ್ಟಾದ್ರೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾಯಿತು. ಇನ್ನು ಮುಂದೇನು ಅನ್ನುವ ಪ್ರಶ್ನೆ ಮೂಡಿದೆ. ಈ ನಡುವೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿಯ ಶಾಸಕರು ಗೈರಾಗಿದ್ದು 3 ಪಕ್ಷಗಳ ನಿದ್ದೆ ಕೆಡಿಸಿದೆ. ಬಜೆಟ್ ಮಂಡನೆಗೆ ಬಿಜೆಪಿ ಅಡ್ಡಿ ಮಾಡಲು ಪ್ಲಾನ್ ಮಾಡಿದ್ರೆ ಕಮಲಕ್ಕೆ ತಿರುಗೇಟು ನೀಡಲು ಮೈತ್ರಿ ಸರ್ಕಾರ ಮೈಕೊಡವಿ ನಿಂತಿದೆ. ಇವತ್ತು ಗಲಾಟೆ ಗದ್ದಲಗಳ ನಡುವೆ ರಾಜ್ಯಪಾಲರು 1-2 ಪೇಜು ಭಾಷಣ ಮಾಡಿ ಮುಗಿಸಿದ್ದಾರೆ. ನಾಳೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಬೇಕಿದೆ, ಆದರೆ ನಾವು ಅವಕಾಶ ನೀಡಲ್ಲ. ಮೈತ್ರಿ ಸರ್ಕಾರಕ್ಕೆ ಬಹುಮತವೇ ಇಲ್ಲ ಅಂತ ಬಿಜೆಪಿ ಹೇಳ್ತಿದೆ. ಹೀಗಾಗಿ ನಾಳೆಯೂ ಕೋಲಾಹಲ ಸೃಷ್ಟಿಯಾಗುವುದು ನಿಶ್ಚಿತವಾಗಿದೆ. ಅಷ್ಟೇ ಅಲ್ಲದೆ ನಾಡಿದ್ದು ಸಿಎಂ ಕುಮಾರಸ್ವಾಮಿ ಬಜೆಟ್ ಮಂಡನೆ ಮಾಡೋದಿಕ್ಕೂ ಅಡ್ಡಿಪಡಿಸುವುದು ನಿಶ್ಚಿತವಾಗಿದೆ. ಬಿಜೆಪಿಯ ಪ್ರತಿಭಟನೆಗೆ ತಿರುಗೇಟು ನೀಡಲು ಮೈತ್ರಿ ಸರ್ಕಾರ ಕೂಡ ಸಿದ್ಧವಾಗಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಎಲ್ಲಾ ಶಾಸಕರು ಸದನದಲ್ಲಿ ಹಾಜರಿರಲೇಬೇಕು ಅಂತ ಪಕ್ಷದ ನಾಯಕರು ಫರ್ಮಾನು ಹೊರಡಿಸಿದ್ದಾರೆ. ಡಿಸಿಎಂ ಪರಮೇಶ್ವರ್ ಕರೆದಿರುವ ಔತಣಕೂಟದಲ್ಲಿ ಈ ಬಗ್ಗೆ ಪ್ಲಾನ್ ಮಾಡಲಾಗ್ತಿದೆ. ಪ್ರತಿಭಟನೆ ನಡೆಸಿದ್ರೂ ಗದ್ದಲದ ನಡುವೆಯೇ ಬಜೆಟ್ ಮಂಡಿಸಬೇಕು, ಅಲ್ಲದೆ ಪೂರ್ಣ ಬಜೆಟ್ ಓದಲೇಬೇಕು ಅಂತ ತೀರ್ಮಾನಿಸಿದ್ದಾರೆ. ಸರ್ಕಾರದಲ್ಲಿ 15 ಮಂದಿ ಶಾಸಕರು ಬಂದಿಲ್ಲ. 15 ಮಂದಿ ಶಾಸಕರು ಬರಲಾರ್ದಂತ ಟೈಮಲ್ಲಿ ಈ ಸರ್ಕಾರ ಮೆಜಾರಿಟಿ ಇಲ್ಲದಂತ ಸರ್ಕಾರ ಆಗುತ್ತೆ.
ಹಂಗಾಗಿ ಇವತ್ತು ಈ ಸರ್ಕಾರಕ್ಕೆ ಎಂಥ ಪರಿಸ್ಥಿತಿಗಳು ಮುಂದುವರಿಯಂತ ಹಾಕಿಲ್ಲ. ಏನು ಇವತ್ತು ಸಂಖ್ಯಾಬಲೆಯನ್ನು ಕಡಿಮೆ ಮಾಡಿಕೊಂಡಿದೆ, ತಕ್ಷಣವೇ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಮಾಡಬೇಕು ಅನ್ನೋದು ಒತ್ತಾಯ ಮಾಡ್ತಾರೆ. ಈ ನಡುವೆ ಕಾಂಗ್ರೆಸ್ ನಡೆ ಬಗ್ಗೆ ದೇವೇಗೌಡರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಸಿದ್ದು, ಕಾಂಗ್ರೆಸ್ ಶಾಸಕರ ಮನವೊಲಿಕೆಗೆ ಹೈಕಮಾಂಡ್ ಮುಂದಾಗಿದೆ. ಸ್ವತಃ ವೇಣುಗೋಪಾಲ್ ಅವರೇ ರಾಜ್ಯ ನಾಯಕರಿಗೆ ಕರೆ ಮಾಡಿದ್ದು, ಅಸಮಾಧಾನ ಶಮನಕ್ಕೆ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಬಿಜೆಪಿ ಕೂಡ ಅತೃಪ್ತರನ್ನ ಮುಂಬೈನಲ್ಲೇ ಹಿಡಿದಿಟ್ಟುಕೊಳ್ಳಲು ಯೋಜನೆ ರೂಪಿಸಿದೆಯಂತೆ. ದೋಸ್ತಿ ಸರ್ಕಾರದ ಈ ವರ್ಷದ ಮೊದಲ ಅಧಿವೇಶನ ಶಾಂತಿಯುತವಾಗಿ ನಡೆಯಲ್ಲ ಅನ್ನೋದು ನಿಶ್ಚಿತವಾಗಿದೆ. ಈ ನಡುವೆ ಸರ್ಕಾರದ ಯಾವುದಾದ್ರೂ ಶಾಸಕರು ಕೈ ಕೊಡಬಹುದಾ ಅನ್ನುವ ಭಯ ಕೂಡ ಇದೆ. ಇನ್ನೊಂದೆಡೆ ರಿವರ್ಸ್ ಆಪರೇಷನ್ ಆದ್ರೆ ಮಾನವೇ ಹೋಗಿಬಿಡತ್ತೆ ಅನ್ನುವ ಆತಂಕದಲ್ಲಿ ಬಿಜೆಪಿ ಇದೆ. ಜನಾರ್ದನ್ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆಪರೇಷನ್ ಕಮಲದ ಭೀತಿಯಲ್ಲಿರುವ ಮೈತ್ರಿ ಸರ್ಕಾರ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟದ ಜೊತೆ ಮಹತ್ವದ ಸಭೆ ಮಾಡಿದೆ. ಒಂದೆಡೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರನ್ನ ಸೇರಿಸಿಕೊಂಡು ಪಾರ್ಟಿ ನಡೆಯುತ್ತಿತ್ತು. ಇನ್ನೊಂದೆಡೆ ನಾಯಕರು ಪ್ರತ್ಯೇಕ ಕೊಠಡಿಯಲ್ಲಿ ಮಹತ್ವದ ಮಾತುಕತೆ ನಡೆಸಿದರು. ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಭೆ ಮಾಡಿದ್ದಾರೆ. ಅತೃಪ್ತ ಶಾಸಕರಿಗೆ ತಿರುಗೇಟು ಕೊಡುವುದು, ಬಿಜೆಪಿಯ ರಣತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿ ಬಜೆಟ್ ಅಧಿವೇಶನ ಯಶಸ್ವಿ ಮಾಡುವ ಮೂಲಕ ಆಪರೇಷನ್ ಕಮಲ ವಿಫಲ ಮಾಡುವ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಮತ್ತೆ ರೆಸಾರ್ಟ್ ವಾಸ್ತವ್ಯ ಮಾಡಬೇಕಾ ಅನ್ನುವ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ಬಿಜೆಪಿ ಕತೆ ನೋಡೋದಾದ್ರೆ, ಬಿಜೆಪಿ ನಾಳೆ ಮತ್ತೆ ಶಾಸಕಾಂಗ ಪಕ್ಷದ ಸಭೆ ನಡೆಸಲು ತೀರ್ಮಾನ ಮಾಡಿದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ನಾಳೆಯಿಂದ ಸದನದ ಒಳಗೆ ಮತ್ತು ಹೊರಗೆ ಮೈತ್ರಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ತೀರ್ಮಾನಿಸಲಾಗುತ್ತೆ. ಸದನದಲ್ಲಿ ಹೋರಾಟ ಯಾವ ಸ್ವರೂಪದಲ್ಲಿರಬೇಕು ಅನ್ನೋದನ್ನ ತೀರ್ಮಾನಿಸುವ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ಎಲ್ಲಾ ಶಾಸಕರು ಮತ್ತೊಮ್ಮೆ ಸಭೆ ಸೇರಿ ಮೈತ್ರಿ ಸರ್ಕಾರದ ಸದನದ ಗಮನವನ್ನ ಸೆಳೆದು ಧರಣಿ ನಡೆಸಲು ತೀರ್ಮಾನ ಕೈಗೊಳ್ಳಲಿದೆ. ಮತ್ತೊಮ್ಮೆ ಶಾಸಕಾಂಗ ಪಕ್ಷದ ಸಭೆ ಸೇರ್ತಾ ಇದ್ದೇವೆ. ನಾಳೆ ನಮ್ಮ ನಿಲುವೇನಿರಬೇಕು, ಹೇಗೂ ನಾವು ರಾಜ್ಯಪಾಲರ ಭಾಷಣವನ್ನು ಬಾಯ್ಕಾಟ್ ಮಾಡಿದ್ದೇವೆ. ನಾಳೆ ಚರ್ಚೆ ಮಾಡಬೇಕು. ಆ ಚರ್ಚೆನಲ್ಲಿ ಇವತ್ತು ಬಾಯ್ಕಾಟ್ ಮಾಡೋದ್ರಿಂದ ಭಾಗವಹಿಸಬೇಕೋ ಬೇಡವೋ, ನಮ್ಮ ನಿಲುವೇನಿರಬೇಕು ಅನ್ನೋದ್ರ ಬಗ್ಗೆ ನಾಳೆ ಬೆಳಗ್ಗೆ ಎಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂತೇವೆ. ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿ ಗೂಂಡಾ ಶಾಸಕ ಅನ್ನುವ ಬಿರುದು ಪಡೆದ ಕಂಪ್ಲಿ ಶಾಸಕ ಗಣೇಶ್ ಸದನಕ್ಕೆ ಗೈರಾಗಿದ್ರು. ಈ ನಡುವೆ ಗಣೇಶ್ ಬಂಧನಕ್ಕೆ ಸ್ಪೀಕರ್ ಪೊಲೀಸರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಸಹಾಯದಿಂದ ಆನಂದ್ ಸಿಂಗ್ ಕಲಾಪಕ್ಕೆ ಬಂದ್ರು. ಅಷ್ಟೇ ವೇಗವಾಗಿ ಅಪೋಲೋ ಆಸ್ಪತ್ರೆ ಸೇರ್ಕೊಂಡ್ರು. ಈಗಲ್ಟನ್ ರೆಸಾರ್ಟ್ನಲ್ಲಿ ಮದುವೆ ನಶೆಯಲ್ಲಿ ಬಡಿದಾಡಿಕೊಂಡು ಆಸ್ಪತ್ರೆ ಸೇರಿದ್ದ ಶಾಸಕ ಆನಂದ್ ಸಿಂಗ್ ಅಧಿವೇಶನದ ಮೊದಲ ದಿನದ ಕಲಾಪದಲ್ಲಿ ಭಾಗಿಯಾದರು. ಆನಂದ್ ಸಿಂಗ್ರನ್ನ ಸಿದ್ದರಾಮಯ್ಯ ಮನೆಗೆ ಕರೆದುಕೊಂಡು ಹೋದ ಜಮೀರ್ ನಂತರ ಮೂವರು ಒಂದೇ ಕಾರಿನಲ್ಲಿ ವಿಧಾನಸೌಧಕ್ಕೆ ಆಗಮಿಸಿದ್ರು. ಬಳಿಕ ಜಮೀರ್ ಆನಂದ್ ಸಿಂಗ್ ಕೈ ಹಿಡಿದುಕೊಂಡೇ ಸದನದೊಳಗೆ ಬಂದ್ರು. ನಂತರ ಮಾತನಾಡಿದ ಆನಂದ್ ಸಿಂಗ್, ನನ್ನ ಮರ್ಯಾದೆ ಉಳಿಸಿಕೊಳ್ಳಲು ಗಣೇಶ್ ನನ್ನ ಒಂದು ದಿನವಾದರೂ ಬಂಧಿಸಲೇಬೇಕು ಎಂದಿದ್ದಾರೆ. ರಿಕವರಿ ಆಗಿದೆ, ಇನ್ನು ಸ್ವಲ್ಪ 30% ಬಾಕಿ ಇದೆ. 15-20 ದಿವಸ ರಿಬ್ನಲ್ಲಿ ಪೇನ್ ಇದೆ, ತೊಂದರೆ ಇಲ್ಲ. ಹುಡುಕಾಡ್ತಾ ಇದ್ದಾರೆ, ಸಿಗ್ತಾರೆ, ಎಲ್ಲಿ ಹೋಗ್ತಾರೆ, ಬಂದೇ ಬರ್ತಾರೆ, ಬರಲೇಬೇಕು. ಅರೆಸ್ಟ್ ಮಾಡ್ಲಿ ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ? ಹೌದು, ಮಾಡ್ಲೇಬೇಕು. ಕಣ್ಣಿನ ಭಾಗಕ್ಕೆ ಆಗಿರುವ ಗಾಯ ಮರೆಮಾಚಲು ಕಪ್ಪು ಕನ್ನಡಕ ಹಾಕಿಕೊಂಡು ಆನಂದ್ ಸಿಂಗ್ ಹಾಜರಾಗಿದ್ರು. ಪಕ್ಷಾತೀತವಾಗಿ ಆನಂದ್ ಸಿಂಗ್ ಅವರ ಕುಶಲೋಪರಿ ವಿಚಾರಿಸಿದ್ರು. ರಾಜ್ಯಪಾಲರ ಭಾಷಣದ ಬಳಿಕ ಜಮೀರ್ ಜೊತೆಗೆ ಮನೆಗೆ ತೆರಳಿದ ಆನಂದ್ ಸಿಂಗ್ ಮತ್ತೆ ಅಸ್ವಸ್ಥರಾಗಿ ಅಪೋಲೋ ಆಸ್ಪತ್ರೆಗೆ ದಾಖಲಾದರು. ಆನಂದ್ ಸಿಂಗ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಜಾಮೀನು ಅರ್ಜಿ ಹಾಕಲು ಗಣೇಶ್ ತಯಾರಿ ನಡೆಸಿದ್ರು. ಆದ್ರೀಗ ಆನಂದ್ ಸಿಂಗ್ ಮತ್ತೆ ಆಸ್ಪತ್ರೆಗೆ ದಾಖಲಾಗಿರುವುದು ಗೂಂಡಾ ಶಾಸಕನಿಗೆ ಅರ್ಜಿ ಹಾಕಲು ಮತ್ತೆ ತೊಡಕಾಗಿದೆ. ಈ ನಡುವೆ ಗಣೇಶ್ ಬಂಧನಕ್ಕೆ ರಾಮನಗರ ಪೊಲೀಸರಿಗೆ ಸ್ಪೀಕರ್ ರಮೇಶ್ ಕುಮಾರ್ ಅನುಮತಿ ನೀಡಿದ್ದಾರೆ. ಗೂಂಡಾ ಶಾಸಕ ಗಣೇಶ್ ಗೋಕಾಕ್ ಶಾಸಕನ ಜೊತೆ ಮುಂಬೈನಲ್ಲೇ ಠಿಕಾಣಿ ಹೂಡಿದ್ದಾರೆ ಅನ್ನೋ ಮಾಹಿತಿ ಇದ್ದು ಶೀಘ್ರದಲ್ಲಿ ಬಂಧಿಸ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಅವರ ಹಿಂದೆ ಇದ್ದಾರೆ. ಅವರು ಎಲ್ಲೆಲ್ಲಿ ಇದು ಮಾಡುವಂಥದ್ದನ್ನು ಕೂಡ ಮುಂಬೈದಾಗ ಪ್ರಯತ್ನ ಮಾಡಿದ್ರು. ಅಲ್ಲಿ ಗೋವಾಕ್ಕೆ ಹೋದ್ಮೇಲೆ ಆ ಸಿಮ್ಮನ್ನು ಆಫ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಮತ್ತೊಂದೇನೋ ಒಂದು ಮಾಹಿತಿ ಇದೆ, ಇಂಥಲ್ಲಿ ಇರ್ಬೋದು ಅಂತ ಹೇಳಿ ಅದೆಲ್ಲ ಸಂಪೂರ್ಣವಾಗಿ ಇದು ಮಾಡ್ತಿದ್ದಾರೆ. ಮತ್ತು ಅವ್ರು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 307 ಕೇಸ್ ಇದೆ, ಬೇರಂತರೂ ಯಾಕೆ ಕಾಲಕ್ಕೂ ಸಿಕ್ಕಲ್ಲ. ಅವ್ರನ್ನ ನಿಶ್ಚಿತವಾಗಿ ನಾವು ಅರೆಸ್ಟ್ ಮಾಡೇ ಮಾಡ್ತೀವಿ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ.
ಭಾರಿ ವಿವಾದ ಸ್ವರೂಪ ಪಡೆದಿದ್ದ ಹಂಪಿ ಉತ್ಸವಕ್ಕೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಸರ್ಕಾರದ ವತಿಯಿಂದ 2 ದಿನಗಳ ಹಂಪಿ ಉತ್ಸವ ಮಾಡಲಾಗುತ್ತೆ. ಮಾರ್ಚ್ 2 ಮತ್ತು 3ರಂದು ಹಂಪಿ ಉತ್ಸವ ನಡೆಸಲಾಗುವುದು ಅಂತ ಬಳ್ಳಾರಿ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾದರೂ ಸಹ ಹಂಪಿ ಉತ್ಸವ ನಡೆಯುತ್ತೆ ಅಂದಿದ್ದಾರೆ. ಹಂಪಿ ಉತ್ಸವನ್ನ 2-3ನೇ ತಾರೀಕು ದಿನಾಂಕವನ್ನ ನಿಗದಿ ಮಾಡಿದ್ದೇವೆ. ಕೋಡ್ ಆಫ್ ಕಂಡಕ್ಟ್ ಬಂದರೂ ಕೂಡ ಹಂಪಿ ಉತ್ಸವ ನಡೀತದೆ. ಸೊ ನಾವು ಪಾರ್ಟಿಸಿಪೇಟ್ ಮಾಡದೇ ಇದ್ದೀವಿ. ಕೋಡ್ ಆಫ್ ಕಂಡಕ್ಟ್ ಬಂದಿದೆ. 2-3ನೇ ತಾರೀಕು ಮಾರ್ಚ್ನೇ ತಾರೀಕು ಹಂಪಿ ಉತ್ಸವ ಮಾಡುದು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಅಕ್ರಮ ಆಸ್ತಿ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ರಾಬರ್ಟ್ ವಾದ್ರಾಗೆ ಇವತ್ತು ಜಾರಿ ನಿರ್ದೇಶನಾಲಯ ಬರೋಬ್ಬರಿ 5 ಗಂಟೆಗಳ ಕಾಲ ಡ್ರಿಲ್ ಮಾಡಿದ್ದು, ರಾಬರ್ಟ್ ವಾದ್ರಾ ಲಂಡನ್ ಆಸ್ತಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಇಲ್ಲ ಅಂತ ಉತ್ತರಿಸಿದ್ದಾರೆ. ಇನ್ನು ರಾಬರ್ಟ್ ವಾದ್ರಾ ವಿಚಾರಣೆ ಬಗ್ಗೆಯೂ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ಮಾಡಿದೆ. ಇನ್ನು ಇಡಿ ಕಚೇರಿಗೆ ಪತಿ ರಾಬರ್ಟ್ ವಾದ್ರಾ ಅವರನ್ನ ಪತ್ನಿ ಪ್ರಿಯಾಂಕಾ ಗಾಂಧಿಯೇ ಕರ್ಕೊಂಡು ಬಂದಿದ್ದು ವಿಶೇಷವಾಗಿತ್ತು. ಪತಿ ವಾದ್ರಾ ಅವರನ್ನ ಬಿಟ್ಟ ಬಳಿಕ ನೇರವಾಗಿ ಎಐಸಿಸಿ ಕಚೇರಿಗೆ ತೆರಳಿದ್ರು. ಇದೇ ಮೊದಲ ಬಾರಿಗೆ ಎಐಸಿಸಿ ಕಚೇರಿಗೆ ಭೇಟಿ ನೀಡಿದ ಪ್ರಿಯಾಂಕರನ್ನ ನೋಡೋದಕ್ಕೆ ಹಲವಾರು ಕಾರ್ಯಕರ್ತರು ಮುತ್ತಿಕೊಂಡ್ರು. ನಟಿ ನಗ್ಮಾ ಕೂಡ ಪ್ರಿಯಾಂಕರನ್ನ ಭೇಟಿಯಾದ್ರು. ಬಳಿಕ ಮಾತನಾಡಿರುವ ಪ್ರಿಯಾಂಕಾ ಗಾಂಧಿ, ನಾನು ನನ್ನ ಕುಟುಂಬದ ಪರವಾಗಿ ನಿಲ್ತೇನೆ ಅಂದಿದ್ದಾರೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದರ್ಶನಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲ, ಹೋಗಬಹುದು ಅನ್ನೋದು ಗೊತ್ತು. ಇನ್ನು ಎಲ್ಲಾ ವಯಸ್ಸಿನ ಮಹಿಳೆಯರು ಅಯ್ಯಪ್ಪನ ದರ್ಶನ ಪಡೆಯಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಆ ಬಳಿಕ ದೊಡ್ಡ ರಣಾಂಗಣವೇ ಸೃಷ್ಟಿಯಾಗಿತ್ತು. ಈಗ ಮತ್ತೆ ಮೇಲ್ಮನವಿ ವಿಚಾರಣೆ ಪೂರ್ಣವಾಗಿದ್ದು ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಸುಪ್ರೀಂನಲ್ಲಿ 65 ಅರ್ಜಿಗಳ ವಿಚಾರಣೆ ಅಂತ್ಯ. ಶಬರಿ ದರ್ಶನ ಪರವಾಗಿ ದೇವಸ್ವಯಂ. ಕೇರಳದ ಶಬರಿಮಲೆಗೆ ಎಲ್ಲ ವಯೋಮಾನದ ಮಹಿಳೆಯರು ಪ್ರವೇಶ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿತ್ತು. ಆ ಬಳಿಕ ಕೇರಳವೇ ಹೊತ್ತಿ ಉರಿದಿತ್ತು. ಸಾವು ನೋವುಗಳು ಸಂಭವಿಸಿತ್ತು. ನಂತರ ಮಹಿಳೆಯರು ಪೊಲೀಸ್ ಭದ್ರತೆಯಲ್ಲೇ ಶಬರಿಮಲೆ ಏರಿ ದರ್ಶನ ಪಡೆದಿದ್ರು. ರಿಂದ 50 ವರ್ಷದೊಳಗಿನ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವಂತೆ ನೀಡಿದ್ದ ಆದೇಶವನ್ನು ಮರುಪರಿಶೀಲನೆ ನಡೆಸುವಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಮಾಡಲಾಗಿತ್ತು. ಇದೀಗ ಎಲ್ಲ ಅರ್ಜಿಗಳ ವಿಚಾರಣೆ ನಡೆದಿದ್ದು ತೀರ್ಪು ಕಾಯ್ದಿರಿಸಲಾಗಿದೆ. ವಿಶೇಷ ಅಂದ್ರೆ ಇಷ್ಟು ದಿನಗಳ ಕಾಲ ಋತುಮತಿಯಾದ ಬಳಿಕ ಶಬರಿಮಲೆ ಏರಿದರೆ ಅಪವಿತ್ರವಾಗಲಿದೆ ಎಂದು ವಾದಿಸಿದ್ದ ತಿರುವಾಂಕೂರು ದೇವಸ್ವಯಂ ಬೋರ್ಡ್ ಯು ಟರ್ನ್ ಹೊಡೆದಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಒಳಗೊಂಡ 5 ನ್ಯಾಯಮೂರ್ತಿಗಳ ಸಂವಿಧಾನಿಕ ಪೀಠ ತೀರ್ಪು ಕಾಯ್ದಿರಿಸಿದ್ದು, ಸರ್ಕಾರ ಹಾಗೂ ದೇವಸ್ವಯಂ ಬೋರ್ಡ್ ಮಹಿಳೆಯರ ಪ್ರವೇಶಕ್ಕೆ ಸೈ ಎಂದಿರೋದ್ರಿಂದ ತೀರ್ಪು ಬದಲಾಗುವ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗುತ್ತದೆ. ಮಂಜೇಗೌಡ, ಡೆಸ್ಕ್ ಬ್ಯೂರೋ, ನ್ಯೂಸ್ 18 ಕನ್ನಡ.